ನಮಸ್ಕಾರ. ಪೂರ್ವ ಪ್ರಾಥಮಿಕ ಶಿಕ್ಷಣದ ವಿನ್ಯಾಸದ ಈ ಒಂದು ರೋಚಕ ವಿಶ್ಲೇಷಣೆಗೆ ಸ್ವಾಗತ. ಚಿಕ್ಕ ಮಕ್ಕಳ ಎಜುಕೇಷನ್ ಅಂದ್ರೆ ಕೇವಲ ಆಟಿಕೆಗಳು, ಬಣ್ಣಗಳು ಮತ್ತೆ ರೈಮ್ಸ್ ಅಂತ ನಮಗೆಲ್ಲ ಅನ್ಸುತ್ತೆ ಅಲ್ವಾ? ಆದರೆ ಖಂಡಿತ ಅಲ್ಲ. ಇದರ ಹಿಂದೆ ಒಂದು ದೊಡ್ಡ ಮಟ್ಟದ, ಅತ್ಯಂತ ಸೂಕ್ಷ್ಮವಾದ ಶೈಕ್ಷಣಿಕ ಯೋಜನೆಯೇ ಅಡಗಿದೆ. ಬೃಹತ್ ಮಟ್ಟದ ಪಠ್ಯಕ್ರಮದ ವಿನ್ಯಾಸದಿಂದ ಹಿಡಿದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಮೌಲ್ಯಮಾಪನ ಹೇಗೆ ನಡೆಯುತ್ತೆ ಅನ್ನೋದನ್ನ ನಾವೀಗ ಡಿಕೋಡ್ ಮಾಡೋಣ. ಇಂದಿನ ನಮ್ಮ ಚರ್ಚೆ ಪ್ರಮುಖ ಹಂತಗಳು ಹೀಗಿವೆ. ಮೊದಲು ಆರಂಭಿಕ ಕಲಿಕೆಯ ಅಡಿಪಾಯ, ಆಮೇಲೆ ತರಗತಿಯ ಪರಿಸರ ವಿನ್ಯಾಸ, ವಿಷಯಾಧಾರಿತ ಪಾಠ ಯೋಜನೆಗಳ ರಚನೆ, ದೈನಂದಿನ ದಿನಚರಿಯ ನಿರ್ವಹಣೆ, ಕೊನೆಯದಾಗಿ ವೀಕ್ಷಣಾ ಮೌಲ್ಯಮಾಪನ ಮತ್ತು ಫಲಿತಾಂಶಗಳು. ಇದು ಒಂದು ಮ್ಯಾಕ್ರೋ ಲೆವೆಲ್ನಿಂದ ಮೈಕ್ರೋ ಲೆವೆಲ್ವರೆಗಿನ ಅದ್ಭುತ ಜೋರ್ನಿ. ಮೊದಲನೇದಾಗಿ ಆರಂಭಿಕ ಕಲಿಕೆಯ ಅಡಿಪಾಯದ ಬಗ್ಗೆ ನೋಡೋಣ. ಯಾವುದೇ ಮಗು ಕ್ಲಾಸ್ ರೂಮ್ ಒಳಗೆ ಕಾಲಿಡುವ ಮುನ್ನವೇ ಅಲ್ಲಿ ಭದ್ರವಾದ ಶೈಕ್ಷಣಿಕ ಚೌಕಟ್ಟು ರೆಡಿ ಇರಬೇಕಾಗುತ್ತೆ. ಇಲ್ಲಿ ಪಠ್ಯಕ್ರಮ ಮತ್ತೆ ಪಾಠ ಯೋಜನೆಯ ನಡುವಿನ ವ್ಯತ್ಯಾಸ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಪಠ್ಯಕ್ರಮ ಅನ್ನೋದು ಇಡೀ ವರ್ಷದ ದೊಡ್ಡ ನೀಲನಕ್ಷೆ ಅಥವಾ ಬ್ಲೂ ಪ್ರಿಂಟ್ ಇದ್ದಾಗೆ. ಆದರೆ ಪಾಠ ಯೋಜನೆ ಅನ್ನೋದು ಆ ನೀಲನಕ್ಷೆಯನ್ನ ಪ್ರತಿದಿನ ಅಥವಾ ಪ್ರತಿ ವಾರ ತರಗತಿಯಲ್ಲಿ ಹೇಗೆ ಕಾರ್ಯಗತ ಮಾಡ್ತೀವಿ ಅನ್ನೋ ಸೂಕ್ಷ್ಮ ಅನುಷ್ಠಾನ. ಅಂದ್ರೆ ಪಠ್ಯಕ್ರಮ ಏನು ಸಾಧಿಸಬೇಕು ಅಂತ ಹೇಳಿದ್ರೆ ಪಾಠ ಯೋಜನೆ ಅದನ್ನ ಹೇಗೆ ಸಾಧಿಸಬೇಕು ಅಂತ ತೋರಿಸ್ಕೊಡುತ್ತೆ. ಇಲ್ಲೊಂದು ದೊಡ್ಡ ಚಾಲೆಂಜ್ ಇದೆ. ಅದೇ ಬ್ಯಾಲೆನ್ಸ್ ಅಥವಾ ಸಮತೋಲನ. ಎಳೆ ಮಕ್ಕಳಿಗೆ ಕೇವಲ ಓದು, ಬರಹ, ಲೆಕ್ಕ ಅಂತ ಕೂರಿಸಿದ್ರೆ ಅವ್ರಿಗೆ ಖಂಡಿತ ಬೋರ್ ಆಗುತ್ತೆ. ಹಾಗಾಗಿ ಮೂಲಭೂತವಾದ ಅಕ್ಷರಜ್ಞಾನ ಮತ್ತು ಗಣಿತವನ್ನ ಕಲ್ಪನೆ, ಆಟ ಮತ್ತು ವಿನೋದದ ಜೊತೆ ಸೇರಿಸಲೇಬೇಕು. ಈ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದೇ ಪೂರ್ವ ಪ್ರಾಥಮಿಕ ಶಿಕ್ಷಣದ ನಿಜವಾದ ಕಲೆ. ಈಗ ನಮ್ಮ ಎರಡನೇ ಹಂತ, ತರಗತಿಯ ಪರಿಸರ ವಿನ್ಯಾಸ. ಆ ದೊಡ್ಡ ಗುರಿಗಳನ್ನ ಮಕ್ಕಳು ಕಲಿಯೋ ಭೌತಿಕ ಪರಿಸರಕ್ಕೆ ಹೇಗೆ ಅಪ್ಲೈ ಮಾಡ್ತಾರೆ ಅಂತ ನೋಡೋಣ. ಪರಿಸರವೇ ಒಂದು ರೀತಿಯಲ್ಲಿ ಮೂರನೇ ಶಿಕ್ಷಕ. ಎಂಥ ಅದ್ಭುತವಾದ ಮಾತು ಅಲ್ವಾ? ಅಂದ್ರೆ ಒಂದು ಅಚ್ಚುಕಟ್ಟಾಗಿ ವಿನ್ಯಾಸಗೊಳಿಸಲಾದ, ಗೊಂದಲಗಳಿಲ್ಲದ ತರಗತಿಯ ವಾತಾವರಣ ಮಕ್ಕಳಿಗೆ ತಾವಾಗಿಯೇ ಆಯ್ಕೆಗಳನ್ನು ಮಾಡ್ಕೊಡೋಕೆ ಮಾರ್ಗದರ್ಶನ ನೀಡುತ್ತೆ. ಶಿಕ್ಷಕರು ಪದೇ ಪದೇ ಇನ್ಸ್ಟ್ರಕ್ಷನ್ ಕೊಡೋ ಅಗತ್ಯನೇ ಇರಲ್ಲ. ಪರಿಸರವೇ ಅವರನ್ನ ಕಲಿಕೆಗೆ ಪ್ರೇರೇಪಿಸುತ್ತೆ. ಇದಕ್ಕಾಗಿಯೇ ತರಗತಿಯಲ್ಲಿ ಬೇರೆ ಬೇರೆ ಕಲಿಕಾ ಕೇಂದ್ರಗಳನ್ನ ಮಾಡಿರ್ತಾರೆ. ಬ್ಲಾಕ್ಸ್ ಇರ್ಬೋದು, ಲೈಬ್ರರಿ ಇರ್ಬೋದು, ಅಥವಾ ಸಂವೇದನಾತ್ಮಕ ಆಟ ಅಂದ್ರೆ ಸೆನ್ಸರಿ ಪ್ಲೇ. ಈ ಪ್ರತಿಯೊಂದು ಕೇಂದ್ರವು ವಿಜ್ಞಾನ ಅಥವಾ ಗಣಿತದ ಕಷ್ಟ ಅನ್ಸೋ ಕಾನ್ಸೆಪ್ಟ್ಗಳನ್ನ ಆಟದ ಮೂಲಕ ತುಂಬಾ ಸುಲಭವಾಗಿ ಮಕ್ಕಳಿಗೆ ಅರ್ಥ ಮಾಡಿಸುತ್ತೆ. ಹಾಗೇನೆ ಮುದ್ರಣವು ಮಾತನಾಡುವ ಭಾಷೆಯನ್ನ ಪ್ರತಿನಿಧಿಸುತ್ತದೆ ಅನ್ನೋದು ಆರಂಭಿಕ ಸಾಕ್ಷರತೆಯ ಅತಿ ದೊಡ್ಡ ಅಡಿಪಾಯ. ಕ್ಲಾಸ್ ರೂಮ್ನಲ್ಲಿರೋ ವಸ್ತುಗಳ ಮೇಲೆ, ಕಪಾಟುಗಳ ಮೇಲೆ ಹೆಸರು ಬರೆದು ಅಂಟಿಸಿರ್ತಾರೆ, ಗಮನಿಸಿದಿರಾ? ಇದು ಮಕ್ಕಳಿಗೆ ತಾವು ಓದೋಕೆ ಕಲಿಯೋ ಮುಂಚೆನೇ ಬರಹಕ್ಕೂ ಒಂದು ಅರ್ಥ ಇದೆ ಅನ್ನೋದನ್ನ ಮನವರಿಕೆ ಮಾಡುತ್ತೆ. ಅಕ್ಷರ ಮತ್ತು ಶಬ್ದಗಳ ನಡುವೆ ಲಿಂಕ್ ಕ್ರಿಯೇಟ್ ಮಾಡೋಕೆ ಇದೊಂದು ಅದ್ಭುತ ಐಡಿಯಾ. ಮುಂದಿನ ಹಂತ, ಮೂರನೇ ವಿಭಾಗ, ವಿಷಯಾಧಾರಿತ ಪಾಠ ಯೋಜನೆಗಳ ರಚನೆ. ಈ ಪರಿಸರವನ್ನ ಆಸಕ್ತಿದಾಯಕ ಥೀಮ್ಗಳ ಮೂಲಕ ಹೇಗೆ ಜೀವಂತಗೊಳಿಸ್ತಾರೆ ಅಂತ ತಿಳಿಯೋಣ. ಇಲ್ಲಿ ಕಥೆಗಳನ್ನ ಹೇಗೆ ಬಳಸ್ತಾರೆ ಅನ್ನೋದು ಬಹಳ ವಿಶೇಷ. ನರಿ ಮತ್ತು ದ್ರಾಕ್ಷಿ ಅಥವಾ ದುರಾಸೆಯ ನಾಯಿ ಕಥೆಗಳನ್ನ ಕೇವಲ ಟೈಮ್ ಪಾಸ್ಗೆ ಹೇಳಲ್ಲ. ಅದರ ಮೂಲಕ ನೈತಿಕ ಮೌಲ್ಯಗಳನ್ನ, ಜೊತೆಗೆ ಕಥೆ ಹೇಗೆ ಶುರುವಾಯಿತು, ಮುಂದೆ ಏನಾಯಿತು ಅನ್ನೋ ಘಟನೆಗಳ ಅನುಕ್ರಮವನ್ನ ನೆನಪಿಟ್ಕೊಳ್ಳಕ್ಕೆ ಕಲಿಸ್ತಾರೆ. ಇದರಿಂದ ಕಲಿಕೆ ತುಂಬಾ ಸ್ಪಷ್ಟ ಮತ್ತೆ ಖುಷಿ ಕೊಡುತ್ತೆ. ಅದೇ ರೀತಿ ನಾನು ಮತ್ತು ನನ್ನ ಕುಟುಂಬ ಅನ್ನೋ ಥೀಮ್, ಇದು ಬರೀ ದೇಹದ ಅಂಗಗಳನ್ನ ಅಥವಾ ಫ್ಯಾಮಿಲಿ ಮೆಂಬರ್ಸ್ನ ಗುರುತಿಸೋದಷ್ಟೇ ಅಲ್ಲ, ಬದಲಾಗಿ ಮಕ್ಕಳಲ್ಲಿ ತಮ್ಮ ಬಗ್ಗೆ ತಮಗಿರೋ ಪರಿಕಲ್ಪನೆ ಮತ್ತು ಇತರರ ಜೊತೆ ಬೆರೆಯುವ ಕೌಶಲ್ಯಗಳನ್ನ ಡೆವಲಪ್ ಮಾಡೋ ಪ್ರಮುಖ ಹೆಜ್ಜೆ ಆಗಿದೆ. ಈಗ ನಾಲ್ಕನೇ ವಿಭಾಗಕ್ಕೆ ಬರೋಣ, ದೈನಂದಿನ ದಿನಚರಿಯ ನಿರ್ವಹಣೆ. ಈ ಥೀಮ್ಗಳನ್ನ ದಿನನಿತ್ಯದ ಕ್ಲಾಸ್ನಲ್ಲಿ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದು ಇಲ್ಲಿದೆ. ಒಂದು ದಿನದ ರೊಟೀನ್ ಹೇಗಿರುತ್ತೆ ಗೊತ್ತಾ? ಪ್ರಾರ್ಥನೆಯಿಂದ ಶುರುವಾಗಿ ವೃತ್ತದ ಸಮಯ, ಶೈಕ್ಷಣಿಕ ಕಲಿಕೆ, ಆಕ್ಟಿವಿಟಿ, ಸ್ನ್ಯಾಕ್ಸ್ ಬ್ರೇಕ್ ಮತ್ತೆ ಹೊರಾಂಗಣ ಆಟ. ಇಲ್ಲಿ ಗಮನಿಸಬೇಕಾದ್ದೇನೆಂದ್ರೆ ಸೈಲೆಂಟಾಗಿ ಕೂತು ಕಲಿಯೋದು ಮತ್ತೆ ಓಡಾಡ್ಕೊಂಡಾಡೋದು, ಇವೆರಡರ ನಡುವೆ ಇರೋ ಪರ್ಫೆಕ್ಟ್ ಬ್ಯಾಲೆನ್ಸ್. ಇದು ಮಕ್ಕಳಿಗೆ ಒಂದು ಕಂಫರ್ಟ್ ಮತ್ತೆ ಸ್ಟೆಬಿಲಿಟಿಯನ್ನ ಕೊಡುತ್ತೆ. ಇಲ್ಲೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಇದೆ, ಅದೇ ನಿರ್ಗಮನ ಬೋರ್ಡ್ ಅಥವಾ ಎಕ್ಸಿಟ್ ಬೋರ್ಡ್. ಇನ್ಕ್ಲೂಸಿವ್ ಕ್ಲಾಸ್ರೂಮ್ಗಳಲ್ಲಿ ಮಕ್ಕಳು ಬೇರೆ ಬೇರೆ ಆಕ್ಟಿವಿಟಿ ಅಥವಾ ಥೆರಪಿಗೆ ಹೊರಗಡೆ ಹೋಗಬೇಕಾಗುತ್ತೆ. ಯಾರು ಎಲ್ಲಿದ್ದಾರೆ ಅಂತ ಸೇಫಾಗಿ ಟ್ರ್ಯಾಕ್ ಮಾಡೋಕೆ ಇದೊಂದು ಸಿಂಪಲ್ ಆದರೆ ತುಂಬಾನೇ ಪವರ್ಫುಲ್ ಆದ ದೃಶ್ಯ ಸಾಧನ. ಇದರಿಂದ ಗೊಂದಲಗಳು ಕಮ್ಮಿ ಆಗುತ್ತೆ. ಇಷ್ಟೆಲ್ಲ ಆದ್ಮೇಲೆ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಚಿಕ್ಕ ಮಕ್ಕಳಿಗೆ ಔಪಚಾರಿಕವಾದ ಎಕ್ಸಾಮ್ ಅಂತೂ ಮಾಡೋಕ್ಕಾಗಲ್ಲ. ಹಾಗಿದ್ರೆ ಅವರು ನಿಜಕ್ಕೂ ಕಲಿಯುತ್ತಿದ್ದಾರಾ ಇಲ್ವಾ ಅನ್ನೋದನ್ನ, ಅವರ ಪ್ರಗತಿಯನ್ನ ನಿಖರವಾಗಿ ಅಳೆಯೋದು ಹೇಗೆ?
ಇದಕ್ಕೆ ಉತ್ತರವೇ ನಮ್ಮ 5ನೇ ಮತ್ತು ಕೊನೆಯ ವಿಭಾಗ, ವೀಕ್ಷಣಾ ಮೌಲ್ಯಮಾಪನ ಮತ್ತು ಫಲಿತಾಂಶಗಳು. ಪ್ರತಿಯೊಬ್ಬ ವಿದ್ಯಾರ್ಥಿಯ ಪ್ರಗತಿಯನ್ನ ಅಳೆಯುವ ಅತ್ಯಂತ ಸೂಕ್ಷ್ಮವಾದ ಹಂತವಿದು. ಪ್ರತಿದಿನ ಮಕ್ಕಳು ಆಡೋದನ್ನೇ ಒಂದು ಡೇಟಾ ಆಗಿ ಕನ್ವರ್ಟ್ ಮಾಡ್ತಾರೆ ಅಂದ್ರೆ ನಂಬ್ತೀರಾ? ಹೌದು. ಉದಾಹರಣೆಗೆ, ಒಂದು ಮಗು ಕತ್ತರಿಯನ್ನ ಹೇಗೆ ಹಿಡಿಯುತ್ತೆ ಅಂತ ನೋಡಿದ್ರೆ ಸಾಕು, ಅವರ ಫೈನ್ ಮೋಟಾರ್ ಸ್ಕಿಲ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಹಾಗೆ ಫ್ರೀಯಾಗಿ ಆಟ ಆಡಬೇಕಾದ್ರೆ ಅವರು ಬೇರೆಯವರ ಜೊತೆ ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ಅವರ ಇಮೋಷನಲ್ ಮತ್ತೆ ಸೋಷಲ್ ಡೆವಲಪ್ಮೆಂಟ್ ಅನ್ನ ಅಳಿಬಹುದು. ಅಂದ್ರೆ ಈ ಮೌಲ್ಯಮಾಪನ ಅನ್ನೋದು ವರ್ಷದ ಕೊನೆಗೆ ಮಾಡೋ ಪ್ರಕ್ರಿಯೆಯಲ್ಲ, ಇದು ನಿರಂತರ. ಅಕ್ಷರಗಳನ್ನ ಗುರುತಿಸೋದ್ರಿಂದ ಹಿಡಿದು ಸೇರ್ಕೊಂಡು ಆಟ ಆಡೋವರೆಗೂ ಪ್ರತಿಯೊಂದು ಸಣ್ಣ ಮೈಲಿಗಲ್ಲನ್ನು ಟ್ರ್ಯಾಕ್ ಮಾಡಲಾಗತ್ತೆ. ನಾವು ಶುರುನಲ್ಲಿ ಮಾತಾಡ್ದ ಆ ದೊಡ್ಡ ಕರಿಕ್ಯುಲಂ ಗುರಿಗಳು ಅಚೀವ್ ಆಗೋದೇ ಈ ನಿರಂತರ ವೀಕ್ಷಣೆ ಮತ್ತು ಮೌಲ್ಯಮಾಪನದ ಮೂಲಕ. ಕೊನೆಯದಾಗಿ, ನಾವೆಲ್ಲರೂ ಆಳವಾಗಿ ಯೋಚನೆ ಮಾಡಬೇಕಾದ ಒಂದು ಪ್ರಶ್ನೆ. ತರಗತಿಯೇ 3ನೇ ಶಿಕ್ಷಕ ಆಗಿದ್ರೆ, ಒಬ್ಬ ಶಿಕ್ಷಕ ಬಂದು ಒಂದೇ ಒಂದು ಮಾತು ಆಡೋ ಮುಂಚೆನೇ ಆ ಪರಿಸರ, ಅಲ್ಲಿರೋ ಎಳೆ ಮನಸ್ಸುಗಳಿಗೆ ಏನನ್ನ ಕಲಿಸ್ತಾ ಇರ್ಬೋದು? ಈ ಪ್ರಶ್ನೆ ನಮ್ಮ ಆರಂಭಿಕ ಶಿಕ್ಷಣದ ವಿನ್ಯಾಸ ಎಷ್ಟು ಶಕ್ತಿಶಾಲಿ ಅನ್ನೋದನ್ನ ತೋರಿಸುತ್ತೆ. ಈ ಒಂದು ಇಂಟ್ರೆಸ್ಟಿಂಗ್ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಹಾಗೂ ಉಪಯುಕ್ತವಾಯಿತು ಅಂತ ಭಾವಿಸ್ತೀನಿ. ಕಲಿಕೆ ಮತ್ತು ಅನ್ವೇಷಣೆ ಹೀಗೆಯೇ ಮುಂದುವರಿಯಲಿ.